ಸಂವಿಧಾನವನ್ನು ತಯಾರು ಮಾಡುವಾಗ ಒಂದು ಎಕ್ಸೆಪ್ಷನ್ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅವತ್ತು ನನ್ನ ಸಮುದಾಯದವರು ವಿದ್ಯೆಯಿಂದ ಅನರ್ಹರಾಗಿದ್ದಾರೆ, ಅವರಿಗೆ ವಿದ್ಯೆಗೆ ಬರೋಕ್ಕೆ ಸಹಾಯ ಇಲ್ಲ, ಅದರಿಂದ ಅವ್ರಿಗೆ ಸರ್ಕಾರಿ ಕೆಲಸ ಸಿಗಲ್ಲ. ಒಂದಿಷ್ಟು ಸಮಯದವರೆಗೆ ಅವರು ನಿಮ್ಮ ಮಟ್ಟಕ್ಕೆ ಬರುವವರೆಗೆ ಅವರಿಗೆ ಒಂದು ಮೀಸಲಾತಿ ಕೊಡಿ ಅಂತ ಕೇಳ್ತಾರೆ. ಮೀಸಲಾತಿ ಅನ್ನೋದು ಆವಾಗ ಫಸ್ಟ್ ಟೈಮ್ ವರ್ಷ ಅಂತ ಅದರಲ್ಲೂ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, 10 ವರ್ಷಕ್ಕೆ ಕೊಡಿ, ಮತ್ತೆ ಅಷ್ಟು ಮಟ್ಟ ಆ ಸಮಯದಲ್ಲಿ ನಾವು ನಿಮ್ಮ ಮಟ್ಟಕ್ಕೆ ಬರ್ತೇವೆ ಅನ್ನೋ ಭರವಸೆ ನನಗಿದೆ ಅಂತ ಅವ್ರು ಹೇಳ್ತಾರೆ. ಇದು 60ನೇ ಇಸವಿಗೆ ಮುಗಿಬೇಕಾಗಿತ್ತು. ಆದರೆ ಇದರಿಂದ ಕೆಲವು ಸಮುದಾಯದ ಲಾಭ ಪಡೆಯುವಂಥ ಹಿನ್ನೆಲೆಯಲ್ಲಿ ಇದನ್ನು ಮುಂದುವರಿಸಿದರು. ಇವಾಗ ಅದಕ್ಕೆ ಎಂಡ್ ಇಲ್ಲ ಅಂತ ಕಾಣಿಸ್ತದೆ. ಯಾವಾಗ 15% ಶೆಡ್ಯೂಲ್ ಕ್ಲಾಸ್ಗೆ ಕಾಸ್ಟ್ಗೆ, 3% ಶೆಡ್ಯೂಲ್ ಟ್ರೈಬ್ಗೆ ಅಂತ ಇತ್ತ, ಇವತ್ತು 50%. ಅದು ಕೂಡ ಸುಪ್ರೀಂ ಕೋರ್ಟ್ನವರು ಒಂದು ಮಟ್ಟ ಹಾಕಿದ್ದಾರೆ. ಹೌದು, ಮಿತಿಯನ್ನು ಹಾಕಿದ್ದಾರೆ. ಅದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಅದರ ಪ್ರಯತ್ನಗಳು ನಡೀತಾ ಇವೆ. ನನ್ನ ಅನಿಸಿಕೆಯಲ್ಲಿ ಇದು ಸಂಪೂರ್ಣ ಸಂವಿಧಾನಕ್ಕೆ ವಿರುದ್ಧವಾದದ್ದು.